ಮಹದೇಶ್ವರನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕಡೆ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಮೆರುಗು ಈಗಾಗಲೇ ಆವರಿಸಿಬಿಟ್ಟಿದೆ. ಜೀವ ಭಯದಲ್ಲೇ ಪಾದಯಾತ್ರಾರ್ಥಿಗಳು ಓಡಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಪುನೀತ್ ಇಲ್ಲಿ ಪಾದಯಾತ್ರಿಗಳ ಜೊತೆ ಚಿಟ್ಚಾಟನ ನಡೆಸಿದ್ದಾರೆ, ನೋಡೋಣ. ಪವಾಡ ಪುರುಷ ಮಹದೇಶ್ವರನ ಬೆಟ್ಟದಲ್ಲಿ ಶಿವರಾತ್ರಿಯ ಜಾತ್ರಾ ಮಹೋತ್ಸವ ಆರಂಭವಾಗಿರತಕ್ಕಂಥದ್ದು. ಫೆಬ್ರವರಿ 14ರಿಂದ 18ನೇ ತಾರೀಕಿನವರೆಗೆ ನಡೆಯುವಂತಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಕಡೆ ವಾಹನಗಳಲ್ಲಿ ಬರ್ತಕ್ಕಂಥವ್ರು, ಬಸ್ಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪಾದಯಾತ್ರಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈಗ ದೃಶ್ಯದಲ್ಲಿ ಕೂಡ ನಾವು ಕಾಣಬಹುದು. ನಾವು ಮಹದೇಶ್ವರ ಬೆಟ್ಟದ ಮಧ್ಯಭಾಗದಲ್ಲಿ ಅಂದರೆ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ಪಾದಯಾತ್ರೆಗಾಗಿ ಮಾಡಿರ್ತಕ್ಕಂಥ ಮಾರ್ಗ ಏನಿದೆ, ಆ ಒಂದು ಹಂತಗಳೇನಿದ್ದಾವೆ, ಆ ಭಾಗಗಳಲ್ಲಿ ಬರ್ತಾ ಇರತಕ್ಕಂಥ ಭಕ್ತರನ್ನು ನಾವು ಕಾಣ್ತಾ ಇದ್ದೇವೆ. ನೂರಾರು ಕಿಲೋಮೀಟರ್ಗಳ ದೂರದಿಂದಲೂ ಕೂಡ ಬರ್ತಾ ಇರತಕ್ಕಂಥ ಭಕ್ತರನ್ನು ನಾವು ಕಾಣಬಹುದು. ಇವರು ಶಿವರಾತ್ರಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಹದೇಶ್ವರನನ್ನು ನೆನೆದಂತಹ ಸಂದರ್ಭದಲ್ಲಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅನ್ನೋ ಒಂದು ನಂಬಿಕೆ ಇರತಕ್ಕಂಥದ್ದು. ಹೀಗಾಗಿ ಬೆಂಗಳೂರು ಭಾಗ ಇರ್ಬೋದು, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಭಾಗಗಳಿರ್ಬೋದು, ಅದಕ್ಕಿಂತಲೂ ದೂರದಿಂದಲೂ ಕೂಡ ಅಂದರೆ ರಾಜ್ಯ, ಹೊರ ರಾಜ್ಯ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಈ ಒಂದು ಮಾರ್ಗ ಮಧ್ಯದ ಸಂದರ್ಭದಲ್ಲೇ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಂತಹ ಭಕ್ತರೊಬ್ರು ಇದೇ ಮಾರ್ಗವಾಗಿ ಬರ್ತಾ ಇರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಜನವರಿ 21ನೇ ತಾರೀಕು ಚಿರತೆಯ ಒಂದು ದಾಳಿ ಆಗಿರುತ್ತೆ. ಆ ಒಂದು ಚಿರತೆ ದಾಳಿಯಲ್ಲಿ ಮಂಡ್ಯ ಜಿಲ್ಲೆಯ ಚೀರ್ನಳ್ಳಿ ನಿವಾಸಿ ಪ್ರವೀಣ್ ಅಂತಕ್ಕಂಥವ್ರು ಚಿರತೆ ದಾಳಿಗೆ ಬಲಿಯಾಗಿರ್ತಾರೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಈ ಒಂದು ಮಾರ್ಗದಲ್ಲೇ ಆ ಒಂದು ಚಿರತೆ ದಾಳಿ ಆದಂಥದ್ದು. ಅಂದರೆ ಜನವರಿ 21ನೇ ತಾರೀಕು ಆದಂತಹ ಈ ಒಂದು ಚಿರತೆ ದಾಳಿಯಿಂದ ಭಕ್ತರೊಬ್ಬರು ಅಂದರೆ ಪಾದಯಾತ್ರೆಯಲ್ಲಿದ್ದಂತಹ ಭಕ್ತರೊಬ್ಬರು ಚಿರತೆ ದಾಳಿಗೆ ಬಲಿಯಾಗಿರ್ತಾರೆ. ಅದಾದ ನಂತರ ಮೊನ್ನೆಯಷ್ಟೇ ಇದೇ ಮಾರ್ಗದ ಅಂದರೆ ಈ ಒಂದು ಮಹದೇಶ್ವರನ ಬೆಟ್ಟಕ್ಕೆ ಕಾನನದ ಮಧ್ಯೆ ಇರತಕ್ಕಂಥ ಒಂದು ಮಾರ್ಗ ಏನಿದೆ, ಈ ಒಂದು ಮಾರ್ಗದಲ್ಲೇ ಪುಟ್ಟ ಬಾಲಕನ ಮೇಲೂ ಕೂಡ ಚಿರತೆ ದಾಳಿಯಾದಂತಹ ಒಂದು ಘಟನೆ ನಡೆದಿತ್ತು. ಹೀಗಾಗಿ ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಒಂದು ರೀತಿ ಆತಂಕದಲ್ಲೇ ಈ ಒಂದು ದಾರಿಯಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಕಾಡು ಪ್ರಾಣಿಗಳ ದಾಳಿ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ಆತಂಕ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಸ್ವಲ್ಪ ಮಟ್ಟಿಗೆ ಅರಣ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಆದರೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ. ಅಂದರೆ ಎಲ್ಲೆಲ್ಲಿ ಅಂದರೆ ಕಾಡು ಪ್ರಾಣಿಗಳು ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇರಬಹುದು. ಇದ್ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಮಾಡಿಲ್ಲದೆ ಇರತಕ್ಕಂಥದ್ದು ಪ್ರಮುಖವಾಗಿ ಬರ್ತಾ ಇರತಕ್ಕಂಥ ಪಾದಯಾತ್ರಿಗಳಿರ್ತಾರೆ, ಅವರಿಗೆ ಒಂದು ರೀತಿ ಆತಂಕ ಕೂಡ ಇರತಕ್ಕಂಥದ್ದು. ಈಗ ಇಲ್ಲಿನ ಸ್ಥಳೀಯರು ಜೊತೆಗೆ ಪಾದಯಾತ್ರಿಗಳು ಕೂಡ ಆಗಿರ್ತಕ್ಕಂಥ ಭಕ್ತಾದಿಗಳಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಬಹಳ ವಿಶೇಷವಾಗಿ ಅದರಲ್ಲೂ ಕೂಡ ಈ ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ಏನು ವ್ಯವಸ್ಥೆ ಇದೆ ಸರ್? ಈಗಾಗಲೇ ಘಟನೆಗಳನ್ನು ಕೂಡ ನಾವು ಕಳೆದ ಬಾರಿ 21ರಲ್ಲಿ ಜನವರಿ 21ರಂದು ಅದೇ ರೀತಿ ಪಾದಯಾತ್ರೆ ಬರುವಾಗ 4 ಜನ ಬರ್ತಿದ್ದಾಗ ಓರ್ವನು ಕೂಡ ಸಹ ಅದು ಮಂಡ್ಯ ಗ್ರಾಮದ ಅಂತಕ್ಕಂಥ ಪ್ರವೀಣ್ ಎಂಬನವರಿಗೆ ಒಂದು ಒಂದು ಚಿರತೆ ಒಂದು ಅಟ್ಯಾಕ್ ಮಾಡಿಬಿಟ್ಟಿದೆ. ಮತ್ತು ಕಳೆದ ಇನ್ನೊಂದು ಬಾರಿ ಕೂಡ ಅದೇ ಮಂಡ್ಯ ಜಿಲ್ಲೆಯ ಒಬ್ಬ ಮಹಿಳೆ ಕೂಡ ಸಹ ಆನೆಯಲ್ಲೂ ಕೂಡ ಸಹ ಇಲ್ಲಿ ದಾಳಿ ಮಾಡಿದೆ. ಈ ಥರ ಒಂದು ಸಣ್ಣ ಪುಟ್ಟಗಳ ದಾಳಿ ಆಗ್ತಾ ಇರ್ತದೆ. ಮತ್ತು ಯಥೇಚ್ಛವಾಗಿ ಇಲ್ಲಿ ಕಾಡು ಅಭಯ ಕಾಡು ಮತ್ತು ಇಲ್ಲಿ ದಟ್ಟವಾದ ಅರಣ್ಯ ಕಾಡುಗಳಿರೋದರಿಂದ ಮತ್ತು ಶ್ರೀ ಕ್ಷೇತ್ರವಾದ ಶ್ರೀ ಮಲೆ ಮಹದೇಶ್ವರನ ದೇವಸ್ಥಾನ ಹೆಚ್ಚಿಗೆ ಭಕ್ತಾದಿಗಳು ಹೆಚ್ಚಿಗೆ ಬರೋದರಿಂದ ಮತ್ತು ಪ್ರಾಣಿಗಳು ಜಾಸ್ತಿ ಈಗ ಹಾವಳಿ ಆಗ್ಬಿಟ್ಟಿದೆ. ಕಾರಣ ಮಳೆ ಇಲ್ಲದ ಕಾರಣ, ನೀರಿಲ್ಲದೆ ಮತ್ತು ಅದಕ್ಕೆ ಆಹಾರ ಇಲ್ಲದಿದ್ದ ಕಾರಣ ಕಾಡಿಂದ ಹೊರಗಡೆ ಬರ್ತಕ್ಕಂಥ ಈಗ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ದೇವಸ್ಥಾನದ ವತಿಯಿಂದ ಅದಕ್ಕೆ ಸುಲಲಿತವಾಗಿ ಜನಗಳಿಗೆ, ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆಯಲ್ಲಿ ಕಲ್ಪಿಸಿಕೊಡ್ಬೇಕೆಂದು ಈ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಸರ್, ಏನಪ್ಪ ಅಂದರೆ ಈಗ ಇತ್ತೀಚೆಗೆ ಕಂಡು ಬಂದಂಗೆ ಜನರು ಪಾದಯಾತ್ರೆ ಅಂದರೆ ಬರ್ತಾ ಇದ್ದಾರೆ. ಹಾಗೆ ರೈತರು ಕೂಡ ಸಮಸ್ಯೆ, ಕಾಡು ಪ್ರಾಣಿಯಿಂದ ಸಮಸ್ಯೆನ ಆಗ್ತಾಯಿದೆ. ಅರಣ್ಯ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲಿ ನೋಡಿ, ಯಾವ ಕಡೆ ನೋಡಿ ಬರೀ ಕಾಡು ಪ್ರಾಣಿ ನೋಡಿ ಪಾದಯಾತ್ರೆಗೆ ಬಂದಿದ್ದಾರೆ, ಅಲ್ಲೂ ದಾಳಿ, ಅಲ್ಲಿ ರೈತರ ಜಮೀನಲ್ಲೂ ದಾಳಿ, ಅಲ್ಲಿ ಆನೆ ದಾಳಿ ಮಾಡ್ತು, ಇಲ್ಲಿ ದೇವ್ರಿಗೆ ಕೈ ಮುಗಿಬೇಕಂತ ಬಂದವ್ರಿಗೂ ದಾಳಿ ಮಾಡ್ತದೆ. ಆದ್ದರಿಂದ ಇದು ಸಂತತಿ ಜಾಸ್ತಿ. ಇದು ಹೆಂಗೆ ಉತ್ಪತ್ತಿ ಆಯಿತು? ಈಗ ಚಿರತೆ ನಾವು ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಕೇಳಿಲ್ಲ ಇಲ್ಲಿ ಚಿರತೆ ದಾಳಿ ಮಾಡ್ತಿದ್ದು, ಅದೆಲ್ಲ ಕಾಡೊಳಗಡೆ ಎಲ್ಲ ಹಸು ಹಿಡ್ಕೊತು ಅನ್ನೋದನ್ನ ಕೇಳ್ತಾ ಇದ್ದೋ. ಈಗ ಊರೊಳಗಡೆ ಚಿರತೆ ಬಂದು ದಾಳಿ ಮಾಡೋದು, ಆನೆ ಬಂದು ದಾಳಿ ಮಾಡೋದು, ಹುಲಿ ಬಂದು ದಾಳಿ ಮಾಡೋದು, ಇದು ಹೆಂಗಾಯಿತು? ಇದ್ರ ಬಗ್ಗೆ ಸಂಶೋಧಕರು ಇದು ಮಾಡಿ ಅದು ಸಂತತಿ ಏನಾದ್ರು ಜಾಸ್ತಿ ಆಗಿದ್ರೆ ಅದನ್ನ ಕಡಿವಾಣನೂ ಕೂಡ ಹಾಕಬೇಕು. ಹಾಗೆ ಏನು ಇವಾಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಳೆದ ತಿಂಗಳು ಚಿರತೆ ದಾಳಿಯಿಂದ ಒಬ್ಬ ವ್ಯಕ್ತಿಯನ್ನು ತೀರ್ಕೊಂಡ್ರು. ಈಗ ಮೊನ್ನೆನೂ ಕೂಡ ಒಂದು ಮಗುಗೆ ದಾಳಿ ಮಾಡಿದ್ದೆ. ಅರಣ್ಯ ಇಲಾಖೆಯವ್ರಿಗೆ ನಾವು ದೋಷ ಮಾಡ್ತೀವಿ. ಇದರಲ್ಲಿ
ಅರಣ್ಯ ಇಲಾಖೆಯವ್ರು ಏನು ಮಾಡ್ತಾರೆ, ಈಗ ಸಿಬ್ಬಂದಿಗಳು ಇಟ್ಟಿದ್ದಾರೆ, ಜನಗಳಿಗೆ ಹೇಳ್ತಾ ಇದ್ದಾರೆ, ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ, ನೀವು ಹಂಗೆ ಹೋಗಿ ಹಿಂಗೆ ಹೋಗಿ ಹಗಲ್ನಾಗ ಹೋಗಿ ರಾತ್ರಿನಾಗ ಹೋಗಿ ಗುಂಪಾಗಿ ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯಿತು, ನಾವು ಅವ್ರ ಮಾತನ್ನ ನಾವು ಒಪ್ಕೊಳ್ಳೋಣ, ಈಗ ಹಂಗೆ ಗುಂಪಾಗಿ ಹೋಗೋಮಂತೆ. ಆದರೆ ನಮ್ಮ ಜಿಲ್ಲಾಡಳಿತ ಪಾದಯಾತ್ರೆ ಬರೋರಿಗೆ ಏನು ಮಾಡಿದೆ? ಈಗ ಪಾದಯಾತ್ರೆ ಸಾವಿರಾರು ಸಂಖ್ಯೆಯಿಂದ ಬರ್ತಾ ಇದ್ದಾರೆ ಜನಗಳು, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಸೋಮಣ್ಣ ಅವರು ಉಸ್ತುವಾರಿ ಸಚಿವ ಆಗಿದ್ದಾಗಲೂ ನಾವು ಕೂಡ ಮಾತಾಡಿದ್ದೀವಿ. ಈ ಸತಿ ವೆಂಕಟೇಶ್ ಅವರು ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವರು, ಅವ್ರ ಗಮನಕ್ಕೂ ಕೂಡ ನಾವು ತಗೊಬಂದಿದ್ದೀವಿ. ಹಿಂದೆ ಇದ್ದ ಶಿಲ್ಪನಾಗ್ DC ಅವ್ರಿಗೂ ಕೂಡ ಹಲವಾರು ಬಾರಿ ನಾವು ರೈತ ಸಂಘದಿಂದ ಕೂಡ ಮನವಿ ಕೊಟ್ಟಿದ್ದೀವಿ. ಏನು ಮನವಿ ಅಂದರೆ, ಏನು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರಿಗಳು ಬರ್ತಾರೆ, ಅವ್ರಿಗೆ ಅಲ್ಲಲ್ಲಿ ಒಂದು ತೆಂಗುದಾಣ ಮಾಡಿ, ಅವ್ರಿಗೆ ಮನೆ ಕೊಳೋಕ್ಕೆ, ಅವರು ಸ್ಥಾನ ಮಡಿ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಶೌಚಾಲಯಕ್ಕೆ ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥದ್ದು ಆದಾಯನ ಹೊರತು ನೋಡ್ತಾ ಇದ್ದಾರೆ ಹೊರತು ಇಲ್ಲಿ ಬರ್ತಕ್ಕಂಥ ಜನಗಳ ಕಷ್ಟನ ಯಾರೂ ನೀರ್ತಾ ಇಲ್ಲ. ಇದು ಶುದ್ಧ ಜಿಲ್ಲಾಡಳಿತ ಇದರಲ್ಲಿ ವೀಕ್ ಆಗಿದೆ. ಜಿಲ್ಲಾಡಳಿತನೇ ದೋಷ ಇದು. ಜಿಲ್ಲಾಡಳಿತ ಏನು ಭಕ್ತಾದಿಗಳಿಗೆ ಬರ್ತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿಲ್ಲ. ಮಾದಪ್ಪನ ಪಾದಯಾತ್ರಿಗಳು ಜೊತೆಗೆ ಇಲ್ಲಿನ ಸ್ಥಳೀಯರ ಮಾತುಗಳು, ಮುಖ್ಯವಾಗಿ ಮಾದಪ್ಪನಿಗೆ ಬರ್ತಕ್ಕಂಥ ಹಣವನ್ನು ದೋಚುವಂಥ ಕೆಲಸವನ್ನು, ಅಂದರೆ ಹಣವನ್ನು ಸಂಗ್ರಹಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡುತ್ತೆ. ಆದರೆ ಮಹದೇಶ್ವರನ ಭಕ್ತರಿಗೆ ಏನು ಸೌಲಭ್ಯವನ್ನು ಕೊಡಬೇಕಾಗಿದೆ ಆ ಒಂದು ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಜೊತೆಗೆ ಕಾಡು ಪ್ರಾಣಿಗಳ ಒಂದು ದಾಳಿಯ ಆತಂಕದಲ್ಲೇ ಪಾದಚಾರಿಗಳು, ಅಂದರೆ ಪಾದಯಾತ್ರಿಗಳು ಹೋಗಬೇಕಾದಂತಹ ಒಂದು ಸ್ಥಿತಿ ಇರತಕ್ಕಂಥದ್ದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದರೆ, ಮತ್ತೊಂದು ಕಡೆ ಅರಣ್ಯ ಇಲಾಖೆಯವರು ಎಲ್ಲಿಯೂ ಕೂಡ ದಾಳಿ ಆಗದಿರೋ ರೀತಿಯಲ್ಲಿ ಹೆಚ್ಚಿನ ಗಸ್ತನ್ನು ಮಾಡುವ ಮುಖಾಂತರ ಇದಕ್ಕೆಲ್ಲಕ್ಕೂ ಕೂಡ ಸುರಕ್ಷಿತವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಒತ್ತಾಯದ ಮಾತುಗಳಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.